ಇದ್ಯಾಕೆ ಹಿತ್ಲಲ್ಲಿ ಬಿದ್ದಿತ್ತು? ಅಯ್ಯೋ ನಂಗೆ ಗೊತ್ತಿಲ್ಲ ಅಣ್ಣ. ಹೌದು, ಇದು ಸೂಜಿದಲ್ವಾ? ಅಯ್ಯೋ, ಅವಳೇ ಎಲ್ಲೋ ಬಿಸಾಕಿರ್ಬೇಕು. ಇದನ್ನ ನೀನಾ ಬಿಸಾಕಿದ್ದು? ಇಲ್ಲ, ನನಗೆ ಇದನ್ನ ಯಾರು ಮಾಡಿದ್ರು ಅಂತ ಗೊತ್ತಾಗ್ಬೇಕು. ಅಲ್ಲಿವರೆಗೂ ನಾನು ಈ ಮನೇಲಿ ಯಾರ ಹತ್ರನೂ ಮಾತಾಡಲ್ಲ. ನಾನೇ ಮಾಡಿದ್ದು. ನನಗೆ ಗೊತ್ತಿತ್ತು ನೀನೇ ಮಾಡಿರ್ತೀಯ ಅಂತ. ಅವಳನ್ನು ಕೆಣಕಬೇಕು ಅಂತಾನೆ ನಾನು ಈ ತರ ಮಾಡಿದ್ದು. ಯಾಕಿದನ್ ಹರಿದೆ? ನಂಗೆ ಇಷ್ಟ ಇಲ್ಲ, ಅದಕ್ಕೆ. ನಿಂದಲ್ವಲ್ಲ ಫ್ರಾಕು? ನಂದೇ. ನಿನಗೆ ಜ್ಞಾಪಕ ಇಲ್ಲ? ನೀನೇ ಸೆಲೆಕ್ಟ್ ಮಾಡಿ ಕೊಡ್ಸಿದ್ ಫ್ರಾಕು. ಹೌದಾ? ನಿಂದು ಅಂತ ತಾನೇ ನಿನಗೆ ಇದ್ರ ಮೇಲೆ ಇಷ್ಟು ಹಕ್ಕು. ತಗೋ. ಪೀಸ್ ಪೀಸ್ ಮಾಡಿ ಬಿಸಾಕು. I hate you, Papa. I hate you. ಏನ್ ಅಂಕಲ್? ಇದೆಲ್ಲ ನಿಂಗೆ ಪುಟ್ಟ. ಏನ್ ತಂದಿದ್ದೀರಾ ಅಂಕಲ್? ಆಸೆ ನೋಡು, ಬರ್ಗೆಟ್ ಮುಂಡಿದ್ದಕ್ಕೆ. ಇದೆಲ್ಲ ನಮ್ಮ ಸೂಜಿ ಪುಟ್ಟಂಗೆ. ಎಲ್ಲ ಅವಳಿಗೆ ಅಂತ ತಂದ್ಯಾ? ನಮ್ ರಶ್ಮಿಗೆ? ಅವಳಿಗೆ ಬೇಕಾದಷ್ಟೇ ಕೊಟ್ಟಿದ್ದೀನಮ್ಮ, ಅಗತ್ಯಕ್ಕಿಂತ ಜಾಸ್ತಿ. ಫ್ರಾಕ್ಸ್ ಪುಟ್ಟ, ಹೊಸ ಫ್ರಾಕ್ಸ್ ಎಲ್ಲ ನಿನ್ಗೆ. ಇದನ್ನ ಯಾರು ಮುಟ್ಟೋ ಹಾಗೆ, ನಿನಗೆ ಮಾತ್ರ. ಹಾಕೊಂಬ ಹೋಗು. ಅಂಕಲ್, ನಂಗೆ ಇದೆಲ್ಲ ಬೇಡ ಅಂಕಲ್. ರಶ್ಮಿ ಕೊಟ್ಟಿರೋದೇ ತುಂಬಾ ಇದೆ. ಅದೆಲ್ಲ ಬಿಸಾಕ್ಬಿಡು ಮರಿ. ಯಾರಾದ್ರೂ ಕತ್ತರಿಸಿ ಖುಷಿ ಪಡ್ಲಿ. ಹೋಗು ಮರಿ, ಹಾಕೊಂಬ ಹೋಗು. ಸರಿ. ವಾವ್, ಹೌ ಪ್ರಿಟಿ. ಒಳ್ಳೆ ರಾಜ್ಕುಮಾರಿ ಕಂಡ ಕಾಣ್ತಾ ಇದೆಯಾ? ಅಮ್ಮ, ರಂಜುಗ್ ಹೇಳ್ಬಿಟ್ಟು ಅವಳು ಕೂದಲು ಕಟ್ ಮಾಡಿಸ್ಬೇಕು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳಲ್ಲ. ನಾನು ಈ ಮಗಳಲ್ಲ ಅಂಕಲ್. ನನಗೆ ನಮ್ಮ ಅಪ್ಪ ಅಮ್ಮನೇ ಬೇಕು. ಎಲ್ಲಿಗೋಗಿದ್ದಾರೆ? ಹೋದ್ಸಲಿನೂ ಹೇಳಿದ್ರು ಇನ್ಯಾವತ್ತೂ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ. ಅಂಕಲ್, ನಿಮಗ್ ಗೊತ್ತಾ ಎಲ್ಲಿಗೋಗಿದ್ದಾರೆ ನಮ್ಮಮ್ಮ? ನಿಮ್ಮ ಅಮ್ಮ ಬರ್ತಾರೆ ಪುಟ್ಟ. ಅಪ್ಪ? ಅವರಿಬ್ರು ಜೊತೆಗೆ ಹೋಗಿದ್ದಲ್ವಾ? ನಾನಿದ್ದೀನಲ್ಲ ಪುಟ್ಟ, ನಿಮ್ಮ ಅಪ್ಪ ಅಮ್ಮನ ಹಾಗೆ ನಾನು ನಿಂಗೆ ಅಪ್ಪನ ಥರಾನೇ. ಈ ಮನೇನೂ ನಿಂದೆ ಗೊತ್ತಾ? ಬೇಡ ಅಂಕಲ್, ಇದು ರಶ್ಮಿ ಮನೆ. ರಶ್ಮಿಗೆ ಇರ್ಲಿ. ನಮ್ಮ ಅಪ್ಪ ಅಮ್ಮನೇ ಬೇಕು.